ಪ್ರಸನ್ನ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸ್ವಾಗತ. ನಿಮ್ಮ ಯಾವುದೇ ರೀತಿಯ ವಾಹನಗಳನ್ನು ಮಾರಾಟಕ್ಕಿದ್ದಲ್ಲಿ ನಮಗೆ ಅದರ ಫೋಟೋಸ್ ಮತ್ತು ಡೀಟೇಲ್ ಅನ್ನು ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿಕೊಡಿ. ನಿಮ್ಮ ಗಾಡಿ ಸೇಲ್ ಮಾಡಿಕೊಡುತ್ತೇವೆ. ಮತ್ತು ಸ್ಕ್ರೀನ್ ಮೇಲೆ ಇರೋದು ನಮ್ಮ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಸ್ನೇಹಿತರೆ. ಪ್ರಸನ್ನ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಗಂಟೆ ಬೆಲ್ ಹಾಲ್ ಅಂತ ಹೇಳಿದ್ರೆ ನಾನು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಈ ಗಾಡಿ ಬೇಕಂದರೆ ಟೈಟಲಲ್ಲಿ ನಂಬರ್ ಇರುತ್ತೆ. ಟೈಟಲ್ ಅಂದರೆ ಈ ವಿಡಿಯೋ ಕೆಳಗಡೆ ನಂಬರ್ ಇರುತ್ತೆ ಸ್ನೇಹಿತರೆ. ಅದಕ್ಕೆ ಕಾಲ್ ಮಾಡಬೇಕು. ಕಾಲ್ ಅಂದರೆ ಫೋನ್ ಮಾಡಬೇಕು. ಗಾಡಿ ಓನರಿಗೆ ಹೋಗುತ್ತೆ ಡೈರೆಕ್ಟ್ಲಿ. ಹೇಳಿ ಸರ್, ಯಾವುದು ನಿಮ್ಮದು ಟ್ಯಾಕ್ಟ್ರಿ? ಮೆಸ್ಸಿ ಫರ್ಗೂಷನ್ ಸರ್ 5245 ಮಾಡಲ ಸರ್ ಇದು? ಮಾಡಲ್ 2015 ಸರ್. 2015. ಓನರ್ ಸರ್ ಇದು ಈಗ AP ಪಾಸಿಂಗ್ ಸರ್. ಇದು ಈಗ ನಾನು ಕರ್ನಾಟಕ ತಗೊಂಡಿದ್ದೀನಿ ಸರ್. KA33 ಬರ್ತದೆ ಸರ್. ಈ ಕರ್ನಾಟಕ ಡಾಕ್ಯುಮೆಂಟ್ ಬಂದತ್ತ ಕರ್ನಾಟಕ ಪಾಸಿಂಗ್? ಇನ್ನ ಒಂದು ವಾರದಲ್ಲಿ ಬರ್ತದೆ ಸರ್. ಪಕ್ಕ ನಾಳೆ ಮಾಡಿಸಿದ್ರಾ? ಪಕ್ಕ ಸರ್, ಪಕ್ಕ NOC ವರ್ಷ ಕೊಟ್ಟಾರ ಸರ್. ಯಾವ್ದು ಯಾವ ಪಾಸಿಂಗ್ ಬಂದಿರೋದು? 33? ಹೌದು ಸರ್, KA33 ಸರ್, ಯಾದಗಿರಿ ಪಾಸಿಂಗ್ ಸರ್. ಹೌದು, ಯಾದಗಿರಿ ಪಾಸಿಂಗಾ? ಹೌದು ಸರ್, ಹೌದು ಸರ್. ಓಕೆ, ಎಷ್ಟನೇ ಓನರ್ ನೀವು ಈ ಗಾಡಿಗೆ? ಟ್ಯಾಕ್ಟ್ರಿ ಮೆಸ್ಸಿ ಫರ್ಗೂಷನ್ ಈಗ ಅವ್ರು ನಾನು ತಂದದ್ದು ಅವ್ರು ಫಸ್ಟ್ನೇ ಓನರ್ ಸರ್, ನಾನು ಸೆಕೆಂಡ್ನೇ ಓನರ್ ಸರ್. ಅವ್ರು ಸೆಕೆಂಡ್ನೇ ಓನರ್? ಹೌದು ಸರ್, ಹೌದು ಸರ್. ಈಗ ತಗೊಳ್ಳೋರು ಮೂರನೇ ಓನರ್ ಆಗ್ತಾರೆ? ಹೌದು ಸರ್, ಮೂರನೇ ಓನರ್ ಆಗ್ತದೆ ಸರ್. ಓಕೆ ಓಕೆ ಸರ್. ಈ ಟ್ಯಾಕ್ಟ್ರಿ ಇಂಜಿನ್ ಜೊತೆಗೆ ಏನೇನು ಟ್ರಾಲಿ ಕೂಡ ಐತಾ? ಟ್ರಾಲಿ ಇಲ್ವಾ? ಹೌದು ಸರ್, ಒಂದು ಟ್ರಾಲಿ, ಒಂದು ಇಂಜನ್ ಸರ್, ಇವೆರಡು ಸರ್. ಟ್ರಾಲಿ ಅಂತಂದ್ರೆ ಏನು ಸರ್, ಹೊಸದು ಸರ್. ಅಂದ್ರೆ ಏನು, ಒಂದು 4 ತಿಂಗಳಾಯ್ತು ಸರ್ ಮಾಡಿಸಿಗೇಸಿ. ಮಾಡಿಸಿಗೇಸಿ 4 ತಿಂಗಳಾಯ್ತು ಸರ್. ಸಿಲ್ ಟೈರ್ MRF ಹಾಕಿನಿ ಸರ್. ಓಕೆ, ಟ್ರಾಲಿ ಡಾಕ್ಯುಮೆಂಟ್ ಎಲ್ಲ ಇದಾವ? ಟ್ರಾಲಿ ಡಾಕ್ಯುಮೆಂಟ್ ಸರ್, ಇದು ಸೇಲ್ ಲೆಟರ್ ಆದ ಸರ್. ಏನ ಸೇಲ್ ಲೆಟರ್ ಅಂತ ಕೊಡ್ತಾರಲ್ರಿ ಸರ್, ಟ್ರಾಲಿ ಡಾಕ್ಯುಮೆಂಟ್. ಆದ ಸರ್. ಒಟ್ಟು ಡಾಕ್ಯುಮೆಂಟ್ ಇದ್ರೆ ಆಯ್ತು. ಒಟ್ಟು ಇಂಜಿನಿಗೆ ಇನ್ಶೂರೆನ್ಸ್ ಅದೆಲ್ಲ ಐತಾ? ಇಂಜಿನಿಯರ್ಗೆ ಇನ್ಶೂರೆನ್ಸ್ ಇಲ್ಲ ಸರ್. ಇವಾಗ ನಾನು ಈಗ ಅವರು NOC ಹೊಡಿಸಿ ಯಾದಗಿರಿ ಕೊಡ್ತಾರೆ ಸರ್ ನನಗೆ. ಅವರು ಇವನ್ನ ಒಂದು ವಾರ 10 ದಿನದೊಳಗೆ ಒಟ್ಟು ಇನ್ಶೂರೆನ್ಸ್ ಅಲ್ಲ ರೀ, ಇನ್ಶೂರೆನ್ಸ್ ಬರೋದಲ್ಲ, ಅದು ಹೆಂಗ್ ಇದಾಯ್ತು ನಿಮಗೆ? ಹೆಂಗ ಟ್ರಾನ್ಸ್ಪೋರ್ಟ್ ಇದಾಗುತ್ತೆ ಟ್ರಾನ್ಸ್ಫರ್? ಅದೇ ಸರ್, ಈಗ ಅವರು ಇನ್ಶೂರೆನ್ಸ್ ಹಾಕಿ ಕೊಟ್ರಪ್ಪ ಅಂತಂದ್ರೆ ನನಗೆ ಇಲ್ಲಿ ಇದಾಗ್ತದೆ ಸರ್. ಅವ್ರು ಇನ್ಶೂರೆನ್ಸ್ ಹಾಕಿ ಕೊಡ್ಬೇಕಲ್ರಿ ಸರ್, ಟ್ರಾನ್ಸ್ಫರ್ ಮಾಡ್ಬೇಕು. ಡಾಕ್ಯುಮೆಂಟ್ ಕರೆಕ್ಟ್ ಇದ್ರೆ ನಿಮಗೆ ನಿಮ್ಮ ಹೆಸರಲ್ಲಿ ಮೂವ್ ಆಗುತ್ತೆ ಗಾಡಿ, ಇಲ್ಲಾಂದ್ರೆ ಇಲ್ಲ ಆಗಲ್ಲ. ಹೆಂಗ್ ಮಾಡ್ತೀರಾ? ಇಲ್ಲ, ಡಾಕ್ಯುಮೆಂಟ್ಸ್ ಕರೆಕ್ಟ್ ಆವ್ ಸರ್. ಡಾಕ್ಯುಮೆಂಟ್ಸ್ ನೋಡಿಗೇಸಿ ತಂದಿವಿ ಸರ್. ತಂದ ಮೇಲೆ ಏನಾಗ್ಯದ ಸರ್, ಒಂದು 2 ತಿಂಗಳೇಸಿ 3 ತಿಂಗಳಾಗ್ಯದ ಸರ್ ನಾ ತಗೊಂಡು. 3 ತಿಂಗಳಾಗ್ಯದ ಸರ್. ನಾನು ಇವಾಗ ಏನಾದ್ ಸರ್, ನಾನು ಮಾರ್ಬೇಕಂತ ಅಂತೀನಲ್ರಿ ಸರ್. ಈಗ ನನಗೆ ಯಾದಗಿರಿ NOC ಹೊಡ್ಸಕ್ ಹಾಕ್ಯಾರ್ರಿ ಸರ್, ಇವಾಗ ಆಲ್ರೆಡಿ ಹಾಕ್ಯಾರ. ಓಕೆ. ಡಾಕ್ಯುಮೆಂಟ್ಸ್ ಕರೆಕ್ಟ್ ಆವ್ ಸರ್. ನಾನು NOC ಮತ್ತೆ ಏನೋ ಸರ್, ನಾನು ಎಲ್ಲೇ ವ್ಯಾಪಾರ ಆಯ್ತು ಅಂತ ತಿಳ್ಕರಿ ಸರ್. ನಿಮ್ ಕಡೆಗೆ ಎಲ್ಲೇ ವ್ಯಾಪಾರ ಆದ್ರೂ ಅದು ನಾನು NOC ತೆಕ್ಕೊಡೋ ಜವಾಬ್ದಾರಿ ನಂದು ಸರ್. ಅದು ಡಾಕ್ಯುಮೆಂಟ್ NOC ಎಲ್ಲ ಕ್ಲಿಯರ್ ಮಾಡಿ ಕೊಡ್ತೀರಾ? ಎಲ್ಲ ಕ್ಲಿಯರ್ ಮಾಡಿ ಕೊಡ್ತೇನೆ ಸರ್. ಅವ್ರ ಹೆಸರಿಗೆ ಅವ್ರು ಯಾವುದೇ ಜಿಲ್ಲಾದವರು ಯಾವುದೇ ತಾಲೂಕದವ್ರು ಆಗಲ್ಲ ಸರ್, ಅಲ್ಲಿಗೆ ನಾನು ಕೊಡ್ತೀನಿ ಸರ್. ಓಕೆ. ಗಾಡಿ ಮೇಲೆ ಏನಾದ್ರು ಲೋನ್ ಏನೈತಾ? ಟ್ಯಾಕ್ಟ್ರಿ ಮೇಲೆ ಏನಿಲ್ಲ ಸರ್, ಏನ್ ಲೋನ್ ಏನಿಲ್ಲ ಸರ್. ಫುಲ್ ಕ್ಯಾಶ್ ಗಾಡಿನಾ? ಫುಲ್ ಕ್ಯಾಶ್ ಗಾಡಿ. ಹೌದು ಸರ್. ಟ್ಯಾಕ್ಟ್ರಿ ಮೆಸ್ಸಿ ಫರ್ಗೂಷನ್ ಇಂಜಿನ್ ಮತ್ತೆ ಟ್ರಾಲಿ? ಹೌದು ಸರ್. ಮೆಸ್ಸಿ ಫರ್ಗೂಷನ್ 5245 ಸರ್. ಅದು 50 HP ಗಾಡಿ ರೀ ಸರ್. ಅದು 50 HP ನಾ? ನೀವು 2ನೇ ಓನರು, ತಗೊಳ್ಳೋರು 3ನೇ ಓನರು? ಹೌದು ಸರ್. ಯಾರು ತಗೊಳ್ತಾರ ಅವ್ರಿಗೆಲ್ಲ ಡಾಕ್ಯುಮೆಂಟ್ ಇನ್ಸೂರೆನ್ಸ್ ಎಲ್ಲ ಹಾಕಿ ಕೊಡ್ತೀರಾ ನೀವು ಹಂಗಾರೆ? ಹಾಕಿ ಕೊಡ್ತೀನಿ ಸರ್. ಎಲ್ಲ ಡಾಕ್ಯುಮೆಂಟ್ಸ್ ಇನ್ಸೂರೆನ್ಸ್ ಹಾಕಿ ಕೊಡ್ತೀನಿ ಸರ್. ಸರಿ. ಯಾವ ಜಿಲ್ಲೆ ಬರುತ್ತೆ ಈಗ? ನಮ್ದು ಯಾದಗಿರಿ ತಾಲೂಕು, ಯಾದಗಿರಿ ಜಿಲ್ಲಾ ಸರ್. ಊರು ಯಾವೂರು? ಊರು ದದ್ದಲ್ ಅಂತ ಹೇಳಿ ಸರ್. ದದ್ದಲ್? ದದ್ದಲ್ DADDAL. ಓಕೆ ಸರ್. ರಾಯಚೂರದಿಂದ ಯಾದಗಿರಿಯಿಂದ ಎಷ್ಟು ಕಿಲೋಮೀಟರ್? ನಮ್ಗೆ ಯಾದಗಿರಿಲಿಂದ 40 ಕಿಲೋಮೀಟರ್ ಸರ್. ರಾಯಚೂರ್ಲಿಂತ 40 ಕಿಲೋಮೀಟರ್ ಸರ್. ಸೆಂಟ್ರದಲ್ಲಿ ಸರ್, ಯಾದಗಿರಿ ರಾಯಚೂರು ಸೆಂಟ್ರ. ಓಕೆ ಸರ್. ಓಕೆ. ಮತ್ತೆ ಪ್ರೈಸ್ ಏನ್ ಹೇಳ್ತೀರಾ? ಇದು ಮೆಸ್ಸಿ ಫರ್ಗೂಷನ್ ಇಂಜಿನ್ ಮತ್ತೆ ಟ್ರಾಲಿ ಎಷ್ಟು ಹೇಳ್ತೀರಾ ರೇಟು? ಸರ್ 5,30,000 ರೂಪಾಯಿ ಹೇಳ್ತೇನೆ ನೋಡಿ ಸರ್. 5,30,30,000 ರೂಪಾಯಿ? ಹೌದು ಸರ್. ಇಷ್ಟು ಹೇಳಿದ್ರೆ ಸೇಲ್ ಆಗುತ್ತಾ ಗಾಡಿ? ಸರ್ ನೋಡಿ ಸರ್, ಅಲ್ಲ ನಾನು ಹೇಳೋದು ಏನ್ ಗೊತ್ತಾ, ನಿಮ್ದು ಸೇಲ್ ಆಗ್ಬೇಕಂದ್ರೆ ನೀವು ಕರೆಕ್ಟ್ ಆಗಿ ರೇಟ್ ಹೇಳಿದೆ ಅಂದ್ರೆ ಇಂಜಿನ್ ಮತ್ತೆ ಟ್ರಾಲಿ ಸೇಲ್ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ಅದು 2015 ಮಾಡಲು, ತಗೊಳ್ಳೋರು 3ನೇ ಓನರ್ ಆಗ್ತಾರೆ. ನೋಡಿ ಏನ್ ಮಾಡ್ತೀರಾ? ರೇಟ್ ಕರೆಕ್ಟ್ ಆಗಿ ಹೇಳಿದೆ ಅಂದ್ರೆ ನಿಮ್ದು ಸೇಲ್ ಆಗುತ್ತೆ, ಇಲ್ಲಾಂದ್ರೆ ನೀವೇ ಇಟ್ಕೋಬೇಕಾಗತ್ತೆ. ಮತ್ತೆ ಏನ್ ಮಾಡ್ತೀರಾ ಸರ್? ಈಗ ನಾನು ತಗೊಂಬಂದ್ಮೇಲೆ ಗಾಡಿಗೆ ಕೆಲಸ ಮಾಡ್ತೀನಿ ಸರ್. ಇವಾಗ ನಾನು ಮಾತಾಡಲ್ಲ, ಈಗ ತಗೊಳ್ಳೋರು ರನ್ನಿಂಗ್ ಇದ್ರೆ ಕರೆಕ್ಟ್ ಕಂಡೀಷನ್ ಇದ್ರೆ ತಗೊಳ್ತಾರೆ, ಇಲ್ಲಾಂದ್ರೆ ಬೇಜಾನ್ ಟ್ಯಾಕ್ಟ್ರಿ ಇದಾವೆ. ಹೌದಾ?
ಹೌದು ಸರ್ ಈಗ ಕಂಡೀಷನ್ ಅವ್ರು ನೋಡಿ ಸರ್ ನಾವು ನೋಡಿಗೇಸಿ ಮೆಕ್ಯಾನಿಕ್ನ ಕರ್ಕೊಂಬಂದ್ಗೇಸಿ ಏನಾದ್ರ ಪ್ರಾಬ್ಲಮ್ ಇತ್ತಪ್ಪ ಅಂತಂದ್ರೆ ಅದಕ್ಕೆ ಜವಾಬ್ದಾರಿ ನಾನು ಸರ್. ಏನು ಒಂದೇ ಮಾತು ಹೇಳ ಈಗ ನೋಡಿ ಟ್ಯಾಕ್ಟ್ರಿ ರನ್ನಿಂಗ್ ಇದ್ದು ಗಾಡಿ ಡಾಕ್ಯುಮೆಂಟ್ ಇದ್ರು ತಗೊಳೋದು ಹಿಂದು ಮುಂದೆ ನೋಡ್ತಾರ ಹೌದಾ? ಹೌದು ಸರ್ ಹೌದು. ಈಗ ಮಾಡ್ಲು ತಕ್ಕನಾಗಿ ನೀವ್ ಹೇಳಿದೆ ಅಂದ್ರೆ ನಿಮ್ದು ಗಾಡಿ ಟ್ಯಾಕ್ಟ್ರಿ ಸೇಲ್ ಆಗುತ್ತೆ, ಟ್ಯಾಕ್ಟ್ರಿ ಇಂಜಿನ್ ಮತ್ತೆ ಟ್ರಾಲಿನು. ಹೌದು ಸರ್. ಮತ್ತೆ ರೇಟ್ ನೋಡಿ ಹೇಳ್ರಿ. ನೀವು ಹಿಂಗ್ ಹೇಳಿದ್ರೆ ಮತ್ತೆ ಈಗ ಹೊಸದೇ ಬರುತ್ತಪ್ಪ ಮಾಡ್ಲು ಗಾಡಿ ಅಂತ ಹೇಳಿದಾಗ ಏನ್ ಹೇಳ್ತೀರಾ ಸರ್? ಈಗ ನನಗೆ ಈಗ ನೀವು ನೋಡಿ ನಾನು ಓಕೆ ನೀವು ಹೇಳಿದ್ ಒಪ್ಕೊಂತೀನಿ. ಈಗ ಇಂಜಿನ್ ಮತ್ತೆ ಟ್ರಾಲಿ ಸೇಲ್ ಆಗ್ಬೇಕಂದ್ರೆ ಈಗ 2015 ಅನ್ಕೊಳ್ಳಿ, ಈಗೇನೆಲ್ಲ ಅಂದ್ರೆ 24. ಹೌದು ಸರ್ ಹೌದು. ಇದು ಟ್ರಾಲಿ ಸರ್, ಟ್ರಾಲಿ 4 ತಿಂಗಳ ಹಿಂದಗಡೆ ಇದೆ ಸರ್. ಟ್ರಾಲಿ 4 ತಿಂಗಳದ ಇದೆ ಸರ್. ಓಕೆ ಸರ್, ಈಗ ನೀನ್ ಕೊಟ್ಟ ರೇಟಿಗೆ ಯಾರು ತಗೊಳಾರಿ ಹೌದಾ? ಈಗ ಟ್ರಾಲಿ ನಾನು ಹೊಸದ್ ಮಾಡಿದ್ದೇನೆ ಅಂದ್ರೂ ಈಗ ಅದೇ ರೇಟಿಗೆ ತಗೋಬೇಕಲ್ಲ. ನಮ್ದೇನೋ ಪ್ರಾಬ್ಲಮ್ ಆಗಿ ನಾವು ಮಾರ್ಬೇಕಂದ್ರೆ ಒಂದು 10, 20, 30, 40 ಬಿಟ್ಟು ಕೊಡ್ಬೇಕಾಗುತ್ತೆ. ಹೌದು ಸರ್ ಹೌದು ಸರ್. ಮತ್ತೆ ನಮ್ ಪ್ರಾಬ್ಲಮ್ ಅಲ್ಲಲ್ಲ, ನಾವ್ ಎಷ್ಟಕ್ಕೆ ತಗೊಂಡಿರ್ತೀವಿ ಅಷ್ಟಕ್ಕೆ ಹೋಗುತ್ತಂತ ನಾವು ತಲೆಗೆ ಇಟ್ಕೋಬಾರ್ದು ಅದನ್ನ, ಹೌದ್ರಾ? ಹೌದು ಸರ್ ಹೌದು. ಮತ್ತೆ ನೋಡಿ ಹೇಳ್ರಿ ರೇಟ್. 2 ಸೇಲ್ ಆಗ್ಬೇಕಂದ್ರೆ ಒಂದ್ ರೇಟ್ ಹೇಳಿದೆ ಅಂದ್ರೆ ಪಕ್ಕ ನಿಮ್ದು ಸೇಲ್ ಆಗುತ್ತೆ, ಇಲ್ಲ ಅಂದ್ರೆ ಆಗಲ್ಲ ಅಂತ ನಾನೇ ಹೇಳ್ತೀನಿ. ಏನ್ ಹೇಳ್ತೀರಾ ಸರ್? ನೀವು ನೋಡಿ ಸರ್ ಎಷ್ಟಂತ್ರಿ ನೀವ್ ಹೇಳ್ಬಿಡಿ. 2 ಇಂಜಿನ್ ಮತ್ತೆ ಟ್ರಾಲಿ ಇಷ್ಟಾದ್ರೆ ಇಷ್ಟ ಅಂತ ಹೇಳ್ಬಿಡ್ತೀನಿ. ಓಕೆ ಸರ್. 5,10,000 ರೂಪಾಯಿಗಾದ್ರೆ ಕೊಡ್ತೀನಿ ಸರ್. 20,000 ರೂಪಾಯಿ ಬಿಡ್ತೀನಿ ಸರ್. ಅಲ್ಲ ರೀ, ಹಿಂಗಾದ್ರೆ ಸೇಲ್ ಆಗುತ್ತೇನ್ರಿ? ಈಗ ಏನಿಲ್ಲ ಅಂದ್ರೆ 9 ವರ್ಷ ಇಂಜಿನ್ ಅದು. ಹೌದು ಸರ್, ಇಂಜಿನ್ 9 ವರ್ಷ ಸರ್. ಟ್ರಾಲಿ ಮಾತ್ರ 4 ತಿಂಗಳದ್ದು ಸರ್. ಆಯ್ತು, ಟ್ರಾಲಿ ಏನು ಹೊಡೆದಲ್ಲ ಸರ್. ಅಲ್ಲಲ್ಲ, ಟ್ರಾಲಿ ಎಷ್ಟೈತೆ ಹೊಸದು? ಟ್ರಾಲಿ ಸರ್ 1,95,000 ರೂಪಾಯಿಗೆ ನಾ ಮಾಡ್ತೀನಿ ಸರ್. ಆಯ್ತಪ್ಪ, 1,90,000 2 ಲಕ್ಷ ಅನ್ಕ. ಈಗ ನೀವು ಈಗ ಸೆಕೆಂಡ್ ಹ್ಯಾಂಡ್ ಅನ್ಕೊಳ್ಳಿ, ಈಗ ನಿಮ್ದೇ ಸೆಕೆಂಡ್ ಹ್ಯಾಂಡ್ ಎಷ್ಟಕ್ಕೆ ಬಿಡ್ತೀರಾ? ಈಗ ಯಾವ್ದು ಟ್ರಾಲಿ ಸರ್? ಟ್ರಾಲಿ ಈಗ ಸರ್ ನೋಡಿ ಸರ್, ಮತ್ತೆ ಇವಾಗ ಮಾಡ್ಸಕ್ ಹೋದ್ರೆ ರೇಟ್ ಹೆಚ್ಚಾಗ್ಬಿಟ್ಟಾವ ಸರ್. ಬಿಡಿ, 2 ಲಕ್ಷ ಅನ್ಕೊಳ್ಳಿ ಟ್ರಾಲಿ. ಈಗ ನಾವ್ ಬಿಡ್ತೀವಿ ಸೆಕೆಂಡ್ ಹ್ಯಾಂಡ್. ಈಗ ಸೆಕೆಂಡ್ ಹ್ಯಾಂಡ್ ತಗೊಂತಾರೆ. ಈಗ ನಮ್ದೇ ಅನ್ನೋ ಪ್ರಾಬ್ಲಮ್ಗೆ ನಾವ್ ಮಾರ್ತೀವಿ. ನೀವೇನ್ ಬಿಡ್ತೀರಾ ರೇಟು ಸರ್? ಅದು ಈಗ ಹಳೇದಿತ್ತಪ್ಪ ಅಂತಂದ್ರೆ ಹೆಚ್ಚ ಕಡಿಮೆ ಮಾಡಿ ಕೊಡಕ್ ಬರ್ತದ ಸರ್. ಈಗ ಹೊಸದೇ ಅನ್ಕೊಡ್ರಿ. ಆಯ್ತು, ಈಗ ಎಷ್ಟ್ ಬಿಡ್ತೀರಾ ಹೇಳಿ ಸರ್? ಒಂದ್ 10,000 15,000 ರೂಪಾಯಿ ಬಿಡ್ತೀನಿ ನೋಡಿ ಸರ್. ಹೌದಾ, ಸರಿ. ನಾನೊಂದ್ ಇಂಜಿನ್ ಏಟಕ್ ಬಿಡ್ತೀರಾ? ಇಂಜಿನ್ ನೋಡಿ ಸರ್, ನಾನು ಆಕ್ಚುಲಿ ಏನಿತ್ತು ಸರ್ 3,20,000 ರೂಪಾಯಿ ಇಂಜಿನ್ ಇತ್ತು ಸರ್. ಹೋಗ್ಲಿ ಸರ್, 3 ಲಕ್ಷ ತನಕ ಬಿಡ್ತೀನಿ ಸರ್. ಇಂಜಿನ್ 3 ಲಕ್ಷ? ಹೌದು ಸರ್. ಆದ್ರೆ ಆಯ್ತು ಸರ್, ನೀವು ಯಾವಾಗ ನಿಮ್ ಕಡೆಗೆ ಬಂದ ನಿಮ್ ಪ್ರಕಾರ 3 ಲಕ್ಷ ಇಂಜಿನ್ ಇದು. ನಿಮ್ ಪ್ರಕಾರ ಈ ಟ್ರಾಲಿ ಅಂದ್ರೆ ನಿಮ್ ಪ್ರಕಾರ ನೀವ್ 2 ಅಂದ್ರೆ 2 ಏನ್ ಬಿಡ್ತೀರಾ ಮತ್ತೆ? ಒಂದ್ 10,000 ರೂಪಾಯಿ ಬಿಡ್ತೀನಿ ಸರ್. ನಾನೊಂದ್ ರೇಟ್ ಹೇಳ ಹೇಳಿ ಸರ್. 2 ರೇಟ್ ಹೇಳ್ಬಿಡ್ತೀನಿ. ಫುಲ್ ಕ್ಯಾಶ್ ಯಾರಾದ್ರೂ ತಗೊಳ್ಳಿ. 4,25,000 ರೂಪಾಯಿ ಕೊಟ್ಬಿಡ್ತಾರೆ 2ಕ್ಕೂ. ಇಲ್ಲ ಸರ್, ಪೂರ ಕಡೆ. ನಾನೊಂದ್ ಮಾತು ಹೇಳ, ಇದಕ್ಕಿನ್ನ ಸೇಲ್ ಆಯ್ತು ಅಂದ್ರೆ ನೀವೇ ಗ್ರೇಟ್ ಅನ್ಕೋಬೇಕು. ಯಾಕಂದ್ರೆ ಬೇಜಾನ್ ಬಿದ್ದಿದೆ. ನಾನು ಹೇಳ್ಬಲ್ಲೆ ಎಲ್ಲೆಲ್ಲಿ ಇದಾವೆ ಟ್ಯಾಕ್ಟ್ರಿ, ಎಲ್ಲೆಲ್ಲಿ ಆದ್ರೂ ಬೇಡ ಪಾಪ ನಿಮ್ದು ಸೇಲ್ ಆಗ್ಬೇಕಂತ ನಾನು ಹೇಳ್ತಾ ಇರೋದು ಈ ಮಾತು. ಅದ್ರ ಮೇಲೆ ನಿಮಗ್ ಬಿಟ್ಟಿದ್ದು ತಗೊಳ್ಳೋರಿಗೆ ಬಿಟ್ಟಿದ್ದು. ಏನ್ ಮಾಡ್ತೀರಾ? ಇಲ್ಲ ಸರ್, ಪೂರ ಕಡಿಮೆ ಆಯ್ತು ಸರ್. ನಾನು ಪೂರ ಕಮ್ಮಿ ಅಲ್ರಿ, ಈಗ ಮಾಡ್ಲಿಲ್ಲಲ್ಲ. ಈಗ ನಿಮ್ದು ಏನಪ್ಪಾ, ಇಂಜಿನ್ ಜೊತೆಗೆ ಟ್ರಾಲಿ ಜೊತೆಗೆ ಇಂಜಿನ್ ಹೋಗುತ್ತಾ ಅಂತ ನಾವ್ 2 ಇದು ಮಾಡಿ ಒಂದ್ ರೇಟ್ ಹಾಕ್ತಿರೋದು. 4,25,000 ರೂಪಾಯಿ ಕೊಡ್ತಾರೆ, ಯಾರಾದ್ರೂ ತಗೊಳ್ಳಿ. ಓಕೆನಾ? ಹೌದು ಸರ್, ಅದೇ ನಾನು ಬರೇ ಇಂಜಿನ್ ಆದ್ರೆ ಸೇಲ್ ಆಗಲ್ಲ ಅಂತಾನೆ ಟ್ರಾಲಿ ಮಾಡ್ಕೊಂಡೆ ಸರ್. ಸೇಲ್ ಆಗಲ್ಲ ಅಂತ ಟ್ರಾಲಿನೇ ಮತ್ತೆ ಟ್ರಾಲಿನೂ ಅದನ್ನು ಜೊತೆಗೆ ತಗೊಳ್ತಾರೆ, ಯಾರಾದ್ರೂ ತಗೊಳ್ಳಿ. ಏನಪ್ಪಾ, ಒಂದ್ 25,000-30,000 ರೂಪಾಯಿ ಲಾಸ್ ಆತ ಅನ್ಕೋಬೇಕು, ಕೊಡ್ಬೇಕು ಅಷ್ಟೇನೆ. ಇಲ್ಲಾಂದ್ರೆ ಇಲ್ಲಿ ಬೇಜಾನ್ ಬಿದ್ದಿದಾವೆ. ನಾನು ಹೇಳ್ಬಲ್ಲೆ ಬೇಡ ಅಂತ ಸುಮ್ನೆ ಅಷ್ಟೇ. ಹೌದಾ? ಹೌದು ಸರ್. ಇಲ್ಲ ಸರ್, ಇರ್ತಾವ್ ಸರ್. ಅದೇನ್ ನಾನು ಅದಕ್ಕೇನ್ ತಪ್ಪಿಲ್ಲ ಸರ್. ಅದು ಯಾಕಂದ್ರೆ ನೀವು ಸೇಲ್ ಮಾಡ್ಲಿಲ್ಲ ಅಂದ್ರೆ ಮತ್ತೆ ನಿಮ್ಗೆ ಇಟ್ಕೋಬೇಕಾಗತ್ತೆ. ಏನ್ ಮಾಡ್ತೀರಾ? ಹೌದು ಸರ್. ಏನ್ ಮಾಡ್ತೀರಾ ಮತ್ತೆ? ಕೊಡ್ತೀರಾ? 4,25,000 ರೂಪಾಯಿ ಕ್ಯಾಶ್ ಯಾರಾದ್ರೂ ತಗೊಳ್ಳಿ. ಇಂಜಿನ್ ವಿತ್ ಟ್ರಾಲಿ, ಮೇಸಿ ಪರ್ಗಿಸನ್ 2015 ಮಾಡ್ಲು. ಈಗ ನೀವ್ 2ನೇ ಓನರ್ ಆಗಿದ್ರೆ ತಗೊಳ್ಳೋರು 3ನೇ ಓನರ್ ಆಗ್ತಾರೆ. 4,25,000 ರೂಪಾಯಿ ಕೊಡ್ತೀರಾ ಫುಲ್ ಕ್ಯಾಶಿಗೆ, ಯಾರಾದ್ರೂ ತಗೊಳ್ಳಿ. ಏನ್ ಮಾಡ್ತೀರಾ? ಇಲ್ಲ, ನೀವು ಪಟ ಹೂ ಅಂದ್ರೆ ಪಟ್ಟ ಅಂತ ನಿಮಗೆ ಫೋನ್ ಇವತ್ತೇ ಬರುತ್ತೆ. ಇಲ್ಲಪ್ಪ ಅಂದ್ರೆ ಮತ್ತೆ ಏನ್ ಮಾಡಕ್ಕಾಗಲ್ಲ, ಬೇರೆ ಕಡೆ ನೋಡ್ತಾರೆ. ಏನ್ ಮಾಡ್ತೀರಾ? ಇಲ್ಲ ಸರ್, ಪೂರ ಕಡಿಮೆ ಆತವ ಸರ್. ಪೂರ ಕಮ್ಮಿ ಬೇರೆ ಇದಾವಲ್ರಿ ಟ್ಯಾಕ್ಟ್ರಿ. ಸೋನಾಲಿಕ್ ಇದಾವೆ, ಸರೋಜ ಇದಾವೆ. ಆ ಗಾಡಿ ಸರ್ ದೊಡ್ಡ ಗಾಡಿ ಸರ್, ಹಂಗೆ ಕಂಡೀಷನ್ ಆದ ಸರ್. ಕಂಡೀಷನ್ ನೋಡಿ ತಗೊಳಮ್ ಸರ್. ಅವ್ರನ್ನ ಬೇಕಿದ್ರೆ ಮೆಕ್ಯಾನಿಕ್ನವ್ರನ್ನ ಇನ್ನೊಂದ್ 10,000 ರೂಪಾಯಿ ಕೊಡ್ತಾರೆ ಬಿಡಿ, ಹೋಗ್ಲಿ. ಆಯ್ತಾ? ಇದಕ್ಕಿನ್ನ ನಾನು ಜಾಸ್ತಿ ಹೇಳಕ್ಕಾಗಲ್ಲ, ಯಾಕಂದ್ರೆ ನಮಗೆ ಕಸ್ಟಮರ್ ಇದ್ ಮಾಡ್ತಾರೆ.
ಹೌದು ಸರ್. ಸರಿನಾ? 4,35,30,000 ಕೊಡ್ತಾರೆ, 10,000 ರೂಪಾಯಿ ಜಾಸ್ತಿ ಕೊಡ್ತಾರೆ. ಓಕೆನಾ? ಸರ್ ಆಗೋದಿಲ್ಲ ಸರ್. ಇಲ್ಲ, ಇಲ್ಲಿ ಕೇಳ್ರಿ, ಅಲ್ಲಲ್ಲ, ಇಲ್ಲಿ ಟ್ರಾಲಿ ಅಷ್ಟೇ ಇರೋದು, ಇದು ಮಾಡ್ಲಿಲ್ಲ ಇಂಜಿನ್. ಇಷ್ಟಕ್ಕೆ ಸೇಲ್ ಆತಂದ್ರೆ ನೀವು ಮೈಂಡ್ ಅಲ್ಲಿ ಥಿಂಕ್ ಮಾಡಿ, ಇಷ್ಟಕ್ಕೆ ಸೇಲ್ ಆತ ಗ್ರೇಟೇ ನೀವು. ಸರ್ ಟೈರು ನಾನು ಜೀರೋ, ಈಗ MRF ಟೈರು ಸರ್, ಅವು ಜೀರೋ ಆಗಿದ್ದು ಸರ್. ನಾ ತಂದಾಗ ಮತ್ತೆ ಬಟನ್ ಮಾಡ್ತೀನಿ ಸರ್, 25,000 ರೂಪಾಯಿ ಕೊಟ್ಟಿಗೆ ಸರ್. ಸರ್ ಮಾಡಿಲ್ಲ ಅಂತಲ್ಲ, ನಾನು ಹೇಳ್ದೆಲ್ಲ ನೋಡಿ, ನಿಮ್ದು ಮತ್ತೆ ಸೇಲ್ ಆಗ್ಬೇಕಂದ್ರೆ ಹಿಂಗ್ ಮಾಡ್ಬೇಕಾಗತ್ತೆ, ಇಲ್ಲಾಂದ್ರೆ ಮತ್ತೆ ಹೆಂಗ್ ಮಾಡ್ತೀರಾ? ಸರ್ 4,80,000 ಬಿಡ್ತೀನಿ ನೋಡಿ ಸರ್, ಇದಕ್ಕಿಂತ ಕಡಿಮೆ ಅಂತಂದ್ರೆ ಆಗೋದಿಲ್ಲ ಸರ್. ಸರ್ ನಮಗೂ ಬೇಡ ನಿಮಗೂ ಬೇಡ, 4,50,000 ರೂಪಾಯಿ ಕೊಡ್ತಾರೆ, ಬಿಟ್ಬಿಡಿ ಹೋಗ, ಆಯ್ತಾ? ಇಲ್ಲ ಸರ್, ಅಷ್ಟ ಆಗೋದಿಲ್ಲ. ಇಷ್ಟಕ್ಕೆ ಸೇಲ್ ಆಗಲ್ಲ, ನೀವೇ ಇಟ್ಕೋಬೇಕಾಗತ್ರಿ. ನೀವು ಥಿಂಕ್ ಮಾಡಿ ಯೋಚನೆ ಮಾಡ್ಬೇಕು ನೀವು. ಕಸ್ಟಮರ್ ಇದಾರೋ ಇಲ್ಲ ಅಂತ. ಈಗ ನಾನು ಒಂದ್ ಮಾತು ಹೇಳ, ಇದು 2 ಲಕ್ಷ ಅನ್ಕೊಳ್ಳಿ, ಸರಿನಾ? ಹೌದು ಸರ್. ಅದಕ್ಕೆ 2.5 ಅಂದ್ಕೊಳ್ಳಿ ಇಂಜಿನ್. ಹೌದು ಸರ್. ಅಲ್ಲಿಗೆ ಆಯ್ತಲ್ಲ 4.5 ಲಕ್ಷ. 2.5 ಲಕ್ಷ ರೂಪಾಯಿ ಕದಿದ್ರೆ ಆಗೋದಲ್ಲ ಸರ್. ಇಲ್ಲಿ ನೋಡಿ ಸರ್, ಈಗ ನೀವು ಇಂಜಿನ್ ಇದು ಟ್ರಾಲಿ ಹೋಗುತ್ತಲ್ಲ 2 ಲಕ್ಷ, ಇದು 1.80 ಅನ್ಕೊಳಪ್ಪ, ಆಯ್ತಾ? 1,80,000 ರೂಪಾಯಿ, ಅದು 2.70 ಆಯ್ತು. ಮತ್ತೆ ಅಷ್ಟೇ ಡಿಫ್ರೆಂಟ್, ಏನು 10-20 ಮಕ ನೋಡಂಗಿಲ್ಲ ಸೇಲ್ ಮಾಡ್ಬೇಕಂದ್ರೆ, ಹೌದ್ರಾ? ಹೌದು ಸರ್. ಹೆಂಗೆ ಕೊಡ್ತೀರಾ? ಹೂ ಅಂದ್ರೆ ಇವತ್ತೇ ಫೋನ್ ಬರುತ್ತೆ ನಿಮಗೆ. ಇಲ್ಲ ಸರ್, ಅಷ್ಟು ಅದ್ರ ಪೂರ ಲಾಸ್ ಆಯ್ತೀನಿ ಸರ್. ನಾನು ಬಡ. ಮತ್ತೆ ನಿಮ್ದೇ ಏನತ್ತಾಗೆ, ನಿಮ್ದು ಫೈನಲ್ ಹೇಳತ್ತಾಗೆ ಬಿಗಿಡ್ ಕೂತಂದ್ರೆ ಆಗಲ್ಲ, ಮತ್ತೆ ಸೇಲ್ ಆಗುತ್ತೆ. ನೀವ್ ಹೇಳಿ ಒಂದ್ ಮಾತು ಹೇಳಿ ಸರ್. ಆಯ್ತ್ರಿ ಸರ್, 75 ಬಿಡ್ತೀನಿ ಸರ್, ಇಲ್ಲ ಅಂತಂದ್ರೆ ನಾನು ಕಮ್ಮಿ ಬಿಡಲ್ಲ. ಲಾಸ್ ಆಯ್ತೀನಿ ಸರ್ ನಾನು. ಹೌದು ಸರ್. ಅದಕ್ಕಿಂತ ಕಮ್ಮಿ ಬಿಡಲ್ಲ. ಬಿಡೋದಿಲ್ಲ ಸರ್, ನಾ ಜಗ್ಗೆ ಲಾಸ್ ಆಯ್ತೀನಿ ಸರ್ ನಾನು. ಇಲ್ಲ ಒಟ್ಟು 4,75,000 ರೂಪಾಯಿ ನಿಮ್ ರೇಟ್. ಹೌದು ಸರ್. ಹೌದು ಸರ್. ನಮ್ದು 4,50,000 ರೂಪಾಯಿ ಅಂತ ಐತೆ. ನೀವು ನಿಮಗ್ ಬಿಟ್ಟಿದ್ದು ಅವ್ರಿಗೆ ಬಿಟ್ಟಿದ್ದು ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡಿ, ಓಕೆನಾ? ಓಕೆ ಸರ್. ಓಕೆ ಸರ್. ಇದೇ ನಂಬರ್ ನಿಮ್ದು? ಹೌದು ಸರ್, ಇದೇ ನಂಬರ್ ಸರ್. ಇದೇ ನಂಬರ್.